ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಬ್ರೆಡ್ ಆಮ್ಲೆಟ್ ನೋಡ್ರಿ. ಹೊರಗಡೆ ಸಿಗೋದಕ್ಕಿಂತನೂ ಸೂಪರ್ ಆಗಿರುವಂತಹ ಬ್ರೆಡ್ ಆಮ್ಲೆಟ್ನ ಮನಿ ಒಳಗೆ ಯಾರು ಬೇಕಾದರೂ 5ರಿಂದ 10 ನಿಮಿಷದೊಳಗೆ ಮಾಡ್ಕೋಬಹುದು ನೋಡ್ರಿ. ಹಾಗಾದ್ರೆ ಮತ್ತೆ ತಡರಿ ಈ ಬ್ರೆಡ್ ಆಮ್ಲೆಟ್ನ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರ್ರಿ. ಈಗ ನೋಡ್ರಿ, ಮೊದಲಿಗೆ ನಾವಿಲ್ಲಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿವ್ರಿ. ಅದಕ್ಕೆ ಒಂದು 3ರಿಂದ 4 ಆಗೋಷ್ಟು ಹಸಿ ಮೆಣಸಿನ್ಕಾಯಿ ಹಾಕೊಂಡಿವ್ರಿ. ಮತ್ತು ಅದ್ರ ಜೊತೆಗಿನ ಸ್ವಲ್ಪ ಪುದೀನ, ಒಂದು 2 ಇಂಚ್ ಆಗುವಷ್ಟು ಹಸಿ ಶುಂಠಿ ಹಾಕೊಂಡಿವ್ರಿ. ಮತ್ತು 1 ಕಪ್ ಆಗೋಷ್ಟು ನಾವಿಲ್ಲಿ ಕೊತ್ತಂಬರಿ ಹಾಕೊಂಡಿವ್ರಿ. ನೀವು ಬೇಕಾದ್ರೆ ಕೊತ್ತಂಬರಿ ಸ್ವಲ್ಪ ಕಡಿಮೆ ಮಾಡ್ಕೋಬೋದ್ರಿ. ಈಗ ಇದನ್ನೆಲ್ಲಾನು ಅವಳು ಚೌಳು ಅಂದ್ರೆ ತರಿತರಿಯಾಗಿ ರುಬ್ಕೋಬೇಕು ನೋಡ್ರಿ. ಇದಾದ್ಮೇಲೆ ನಾವಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ಒಂದು 4 ಎಗ್ ಹಾಕೊಂಡೇವು ನೋಡ್ರಿ. ಇಲ್ಲಿ ನಾವು 4 ಬ್ರೆಡ್ ತೊಗೊಂಡೇವ್ರಿ, ಹಾಗಾಗಿ 4 ಎಗ್ ತೊಗೊಂಡೇವ್ರಿ. ನೀವು ಬೇಕಾದ್ರೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಹೆಚ್ಚು ಕಮ್ಮಿ ಮಾಡ್ಕೋಬೋದ್ರಿ. ಈಗ ಇದಕ್ಕೆ ನಾವು ಆಗಲೇ ರುಬ್ಕೊಂಡ್ವಲ್ರಿ ಮೆಣಸಿನ್ಕಾಯಿ ಕೊತ್ತಂಬರಿ ಅದನ್ನು ಒಂದು 2 ಟೀ ಸ್ಪೂನ್ ಆಗೋಷ್ಟು ಹಾಕೋಬೇಕ್ರಿ. ನೀವು ಖಾರ ಎಷ್ಟು ತಿಂತೀರಿ ಅನ್ನೋದನ್ನು ನೋಡಿಕೊಂಡು ಈ ಪೇಸ್ಟ್ನ ಹೆಚ್ಚು ಕಮ್ಮಿ ಮಾಡ್ಕೋರಿ. ಈಗ ಈ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಐತಲ್ರಿ, ಇದೆಲ್ಲನೂ ಎಗ್ ಜೊತೆಗೆ ಚಲೋ ತಂಗಿ ಹೊಂದ್ಕೋಬೇಕು ನೋಡ್ರಿ. ಹಂಗೆ ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡ್ಕೋರಿ. ಹಿಂಗೆ ಒಂದು 2 ಸಲ ವಿಸ್ಕ್ ಮಾಡ್ಕೊಂಡ್ರೆ ಸಾಕ್ರಿ, ಚಲೋ ತಂಗಿ ಎಗ್ಗೆಲ್ಲನೂ ಕೂಡ್ಕೊಳ್ಳತ್ರಿ. ನಿಮ್ಮ ಹತ್ರ ಅಕಸ್ಮಾತ್ ಎಲೆಕ್ಟ್ರಿಕ್ ಬೀಟರ್ ಇದ್ರೆ ಯೂಸ್ ಮಾಡ್ಕೋಬೋದ್ರಿ. ಒಂದು 2 ನಿಮಿಷ ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕ್ರಿ. ಈಗ ಹಿಂಗೆ ಇದನ್ನು ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೇವ್ರಿ. ಮತ್ತು ಅದ್ರ ಜೊತೆಗಿನ ನಾವಿಲ್ಲಿ 2 ಉಳ್ಳಾಗಡ್ಡೆನ ಹಿಂಗೆ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳತ್ತೀವಿ ನೋಡ್ರಿ. ನಿಮ್ಮ ಹತ್ರ ಚಾಪರ್ ಇದ್ರೂ ಯೂಸ್ ಮಾಡ್ಕೋಬೋದ್ರಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಕ್ಕೆ ಈ ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡು ಹಾಕೋರಿ. ಈಗ ಉಳ್ಳಾಗಡ್ಡಿ ಹಾಕಿದ್ಮೇಲೆ ಇನ್ನೊಂದು ಸಲ ಇದನ್ನು ಕೈ ಬಿಡ್ಲಾರ್ದಂಗೆ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಹಿಂಗೆ ಎಲ್ಲಾನು ಚಲೋ ತಂಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಾವು ಮಾಡುವಂತಹ ಬ್ರೆಡ್ ಆಮ್ಲೆಟ್ ಸೂಪರಾಗಿ ಬರ್ತೈತೆ ನೋಡ್ರಿ. ಈಗ ನೋಡ್ರಿ, ಬ್ರೆಡ್ ಆಮ್ಲೆಟ್ಗೆ ಬೇಕಾದಂತಹ ಎಗ್ ಪರ್ಫೆಕ್ಟಾಗಿ ರೆಡಿ ಆಗೈತ್ರಿ. ಇದರಿಂದ ಆಮ್ಲೆಟ್ ಸೂಪರಾಗಿ ಬರ್ತೈತೆ ನೋಡ್ರಿ. ಈಗ ನೋಡ್ರಿ, ನಾವು ಇಲ್ಲಿ ದೋಸೆ ಮಾಡುವಂತಹ ತವಾ ಇಟ್ಕೊಂಡಿವ್ರಿ, ಅಥವಾ ನೀವು ಯಾವುದಾದ್ರೂ ಹಂಚು ತವಾ ಇಟ್ಕೋಬೋದ್ರಿ. ಈಗ ಈ ತವಾ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿವ್ರಿ. ಮತ್ತು ಈಗ ನೋಡ್ರಿ, ಆಮ್ಲೆಟ್ಗೆ ನಾವೆಲ್ಲನೂ ಚಲೋದಂಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದರಿಂದ ಹಿಂಗೆ ಆಮ್ಲೆಟ್ ಹಾಕೋಬೇಕ್ರಿ. ನಿಮಗೆ ಹೆಂಗೆ ಬೇಕೋ ಹಂಗೆ ಈ ಆಮ್ಲೆಟ್ನ ಹಾಕೋಬೋದ್ರಿ. ನಿಮಗೆ ಜಾಸ್ತಿ ದೊಡ್ಡದು ಬೇಕಂದ್ರೆ ಸ್ವಲ್ಪ ದೊಡ್ಡದು ಹಾಕೋರಿ, ಇಲ್ಲ ಅಕಸ್ಮಾತ್ ಸಣ್ಣದು ಬೇಕಂದ್ರೆ ಸಣ್ಣದು ಹಾಕೋರಿ. ಈಗ ನೋಡ್ರಿ, ಹಿಂಗೆ ಆಮ್ಲೆಟ್ ಹಾಕೊಂಡ್ಮೇಲೆ ನಾವಿಲ್ಲಿ 2 ಬ್ರೆಡ್ನ ಇದ್ರ ಮೇಲೆ ಇಟ್ಕೊಳತ್ತೇವೆ ನೋಡ್ರಿ. ಮೊದಲಿಗೆ ಹಿಂಗೆ 2 ಬ್ರೆಡ್ನ ಸ್ವಲ್ಪ ಹಿಂಗೆ ಇಡ್ಬೇಕ್ರಿ. ಇಟ್ಟು ಒಂದು 2 ಸೆಕೆಂಡ್ ಹಿಂಗೆ ಪ್ರೆಸ್ ಮಾಡಿ ಮತ್ತು ವಾಪಸ್ ಇದನ್ನು ಹೊಳಿಸಿ ಬೇಯಿಸ್ಕೋಬೇಕ್ರಿ. ಮಾಡೋದ್ರಿಂದ 2 ಸೈಡ್ನು ಎಗ್ ಪರ್ಫೆಕ್ಟಾಗಿ ಹತ್ಕೊಳ್ಳುತ್ತೆ ನೋಡ್ರಿ, ಅಂದ್ರೆ ಸೇರ್ಕೊಳ್ಳುತ್ರಿ. ಈಗ ಹಿಂಗೆ ಆಮ್ಲೆಟ್ ಮೇಲೆ ಬ್ರೆಡ್ ಹಾಕೊಂಡ್ಮೇಲೆ ಇದನ್ನು ಒಂದು 2 ನಿಮಿಷ ಬೇಯಿಸ್ಕೋಬೇಕ್ರಿ. ಒಂದು 2 ನಿಮಿಷ ಇದೆಲ್ಲನೂ ಚಲೋ ತಂಗೆ ಬೇಯ್ತಪ್ಪ ಅಂತಂದ್ರೆ ಈಗ ನೀವಿಲ್ಲಿ ನೋಡತ್ತಿರಲ್ರಿ, ಹಿಂಗೆ ಎಗ್ ಎಕ್ಸ್ಟ್ರಾ ಇರುತ್ತಲ್ರಿ ಆಮ್ಲೆಟ್, ಅದನ್ನೆಲ್ಲನೂ ಹಿಂಗೆ ಫೋಲ್ಡ್ ಮಾಡಿ ಬ್ರೆಡ್ ಮೇಲೆ ಹಾಕೋಬೇಕು ನೋಡ್ರಿ. ಹಿಂಗೆ ಮಾಡ್ಕೊಳ್ಳುವಾಗ ಆಮ್ಲೆಟ್ ಸ್ವಲ್ಪ ಹಸಿ ಇರೋಂಗೆ ನೋಡ್ಕೋರಿ. ನೀವು ಬೇಕಾದ್ರೆ 2 ಬ್ರೆಡ್ನ ಒಂದೇ ಸಲಕ್ಕೆ ಹೊಳಿಸಿ ಹಾಕೋಬೋದ್ರಿ. ನಾವಿಲ್ಲಿ ಹಿಂಗೆ ಕಟ್ ಮಾಡಿ ಹಾಕೊಂಡೇವು ನೋಡ್ರಿ. ಈಗ ಇದನ್ನ 2 ಸೈಡ್ನು ಪರ್ಫೆಕ್ಟಾಗಿ 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕ್ರಿ, ಬ್ರೆಡ್ ಆಮ್ಲೆಟ್ ಅನ್ನೋದು ರೆಡಿ ಆಗುತ್ತೆ ನೋಡ್ರಿ. ಈಗ ಉಳಿದಿರುವಂಥ ಎಲ್ಲ ಬ್ರೆಡ್ಗೂ ಹಂಗಾರಿ ಹಿಂಗೆ ತವಾ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಹಿಂಗೆ ಎಣ್ಣೆ ಹಚ್ಕೋಬೇಕ್ರಿ. ಮತ್ತು ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ, ಇಲ್ಲಾಂದ್ರೆ ನಿಮ್ಗೆ ಎಷ್ಟು ದಪ್ಪಗೆ ಬೇಕೋ ಅಷ್ಟು ದಪ್ಪಗೆ ಆಮ್ಲೆಟ್ನ ಹಾಕೋಬೇಕ್ರಿ. ಈಗ ನೋಡ್ರಿ, ನಾವಿಲ್ಲಿ 1 ಬ್ರೆಡ್ನಿಂದ ಆಮ್ಲೆಟ್ ಮಾಡತ್ತೀವ್ರಿ. ಹಿಂಗೆ ಆಮ್ಲೆಟ್ನ ಕರೆಕ್ಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಈಗ ಹಿಂಗೆ ಒಂದು ಬ್ರೆಡ್ನ ಸೆಂಟ್ರ್ ಇಟ್ಕೋಬೇಕ್ರಿ. ಒಂದು ಸೈಡ್ ಎಗ್ ಚಲೋ ತಂಗೆ ಹತ್ತತ್ತಪ್ಪ ಅಂತಂದ್ರೆ ಇನ್ನೊಂದು ಸೈಡ್ ಹಿಂಗೆ ಬೇಯಿಸ್ಕೋಬೇಕು ನೋಡ್ರಿ. ಹಿಂಗೆ ಆಮ್ಲೆಟ್ ಮೇಲೆ ಬ್ರೆಡ್ ಹಾಕೊಂಡು ಒಂದು 2 ನಿಮಿಷ ಬೇಯಿಸ್ಕೋಬೇಕ್ರಿ. ಮತ್ತು ಹಿಂಗೆ ಚಲೋ ತಂಗೆ ಬೇಯ್ತಿದ್ದಂಗೆ ಸೈಡ್ ಇರುತ್ತಲ್ರಿ ಎಕ್ಸ್ಟ್ರಾ ಆಮ್ಲೆಟ್, ಅದನ್ನೆಲ್ಲನೂ ಹಿಂಗೆ ಬ್ರೆಡ್ ಮೇಲೆ ಹೊಳಿಸ್ಕೋಬೇಕು ನೋಡ್ರಿ. ನಾವು ನಿಮ್ಗೆ ಒಂದೇ ಸಲಕ್ಕೆ 2 ಬ್ರೆಡ್ನಿಂದನೂ ಮಾಡ್ಕೊಳ್ಳೋದನ್ನ ತೋರಿಸೀವ್ರಿ. ಮತ್ತು ಹಿಂಗೆ ಸಿಂಗಲ್ ಆಗಿ ಒಂದೊಂದು ಬ್ರೆಡ್ನಿಂದನೂ ಬ್ರೆಡ್ ಆಮ್ಲೆಟ್ ಮಾಡ್ಕೊಳ್ಳೋದನ್ನ ತೋರಿಸ್ಕೊಟ್ಟಿವ್ರಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಹಂಗೆ ನೀವು ಮಾಡ್ಕೊರಿ. ಈಗ ನೋಡ್ರಿ, ಹಿಂಗೆ ಚಲೋ ತಂಗೆ ಫೋಲ್ಡ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ಇನ್ನೊಂದು ಸೈಡ್ನ ಹೊಳಿಸಿ ಬೇಯಿಸ್ಕೋಬೇಕ್ರಿ. 2 ಸೈಡ್ನು ಕರೆಕ್ಟಾಗಿ ಬೇಯಕ್ಕೆ ಒಂದು 2ರಿಂದ 3 ನಿಮಿಷ ಟೈಮ್ ತೊಗೊಳತ್ತೆ ನೋಡ್ರಿ. ಈಗ ಹಿಂಗೆ 2 ಕಡೆ ಪರ್ಫೆಕ್ಟಾಗಿ ಬೇಯಿಸ್ಕೊಂಡ್ಬಿಟ್ರೆ ರೆಡಿ ನೋಡ್ರಿ ಬ್ರೆಡ್ ಆಮ್ಲೆಟ್. ನೋಡಿದ್ರಲ್ರಿ, ಈ ಬ್ರೆಡ್ ಆಮ್ಲೆಟ್ ಮಾಡ್ಕೊಳ್ಳೋದು ಎಷ್ಟು ಈಸಿ ಆಗಿತ್ತು ಅಂತ. ಈ ಬ್ರೆಡ್ ಆಮ್ಲೆಟ್ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ.
ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಅಷ್ಟೇ ಅಲ್ರಿ, ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ.